ಎಲ್ಲರಿಗೂ ನಮಸ್ಕಾರ. ಈಗ ನಾವು ದೀಕ್ಷಾ ಮೇಲಿನ ಕಂಟೆಂಟ್ ಕ್ಲೀನಿಂಗ್‌ನ 2ನೇ ಭಾಗವಾಗಿ ಹೇಗೆ ಕೆಲಸ ಮಾಡುವುದು ಎಂಬುದನ್ನು ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. 2ನೇ ಹಂತದ ಕೆಲಸಕ್ಕಾಗಿ ಆಂಧ್ರ ಪ್ರದೇಶದವರು ಅಭಿವೃದ್ಧಿಪಡಿಸಿರುವ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅನ್ನು ನಾವು ಈ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಇರುವ ಲಿಂಕನ್ನು ನಿಮಗೆ ಗ್ರೂಪ್‌ಗಳಲ್ಲಿ ಶೇರ್ ಮಾಡಲಾಗಿದೆ. ಆ ಲಿಂಕು ಈ ರೀತಿಯಾಗಿರುತ್ತೆ. ನೀವು ಸ್ಕ್ರೀನ್ನ ಮೇಲೆ ನೋಡ್ತಾ ಇರ್ಬೋದು. ಈ ಲಿಂಕ್‌ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಒಂದು ಬ್ರೌಸರ್‌ನ ಮೂಲಕ ಓಪನ್ ಆಗುತ್ತೆ. ಈ ರೀತಿ ಒಂದು ವೆಬ್ ಪೇಜ್ ಬರುತ್ತೆ. ಅದಕ್ಕೆ ನಿಮ್ಮ ಎಲ್ಲ SMEಗಳ ಫೋನ್ ನಂಬರ್ಗಳನ್ನು ಯೂಸರ್ ಐಡಿಯಾಗಿ ನಮೂದು ಮಾಡಲಾಗಿದೆ, ಅಂದರೆ ನೋಂದಣಿ ಮಾಡಲಾಗಿದೆ. ಮತ್ತು ನಿಮ್ಮ ಫೋನ್ ನಂಬರನ್ನು ನೀವು ಇಲ್ಲಿ ಯೂಸರ್ ಐಡಿಯಾಗಿ ಬಳಸ್ಕೊಳ್ಳೋ ಅಂಥದ್ದಾಗುತ್ತೆ. ಅದೇ ರೀತಿಯಾಗಿ ಪಾಸ್ವರ್ಡು ಎಲ್ಲರಿಗೂ ಒಂದೇ ಆಗಿರುತ್ತೆ. ಡಿಫಾಲ್ಟ್ ಪಾಸ್ವರ್ಡು 1 to 6 ಅಂದರೆ 1 2 3 4 5 6 ಈ ಪಾಸ್ವರ್ಡನ್ನು ಹಾಕಿ ನೀವು ಸಬ್ಮಿಟನ್ನು ಕೊಡ್ತಾ ಇದ್ದಂಗೆ ಈ ರೀತಿ ಅನ್ಸೆಕ್ಯೂರ್ ನಾಟ್ ಸೆಕ್ಯೂರ್ ಅನ್ನೋ ಒಂದು ಪೇಜನ್ನು ಓಪನ್ ಆಗುತ್ತೆ. ಭಯಪಡುವ ಅಗತ್ಯತೆ ಏನೂ ಇರೋದಿಲ್ಲ. ನೀವು ಸೆಂಡ್ ಎನಿವೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಮ್ ಪೇಜನ್ನು ತೆರೆದುಕೊಳ್ಳುತ್ತೆ. ಈ ರೀತಿಯಾಗಿ ನಮಗೆ ಅದು ಹೋಮ್ ಪೇಜ್ ಆಗಿರುತ್ತೆ. ಸೊ ಯಾರು SME ಇರ್ತಾರೋ ಅವರ ಒಂದು ಹೆಸರು ಬಲಭಾಗದ ಮೇಲ್ಭಾಗದಲ್ಲಿ ನೀವು ನೋಡಬಹುದು. ಸೊ ಇಲ್ಲಿಯವರೆಗೆ ಈ ಒಬ್ಬ SME ಅವರು ಒಂದು ಸಂಪನ್ಮೂಲವನ್ನು ಮಾತ್ರ ವೆರಿಫಿಕೇಷನನ್ನು ಮಾಡಿರ್ತಾರೆ, ಅಂದರೆ ಸ್ಕ್ರೂಟಿನಿಯನ್ನು ಮಾಡಿ ಪ್ಯೂರಿಫಿಕೇಷನನ್ನು ಮಾಡಿರ್ತಾರೆ. ಈಗ ನಾವು ಹೇಗೆ ಸಂಪನ್ಮೂಲಗಳನ್ನು ವೆರಿಫೈ ಮಾಡೋದು ಅಥವಾ ಇದ್ರ ಮೂಲಕ ರಿವ್ಯೂ ಮಾಡೋದು ಹೇಗೆ, ಪ್ಯೂರಿಫಿಕೇಷನ್ ಮಾಡೋದು ಹೇಗೆ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಾಗಾಗಿ ಮೊದಲಿಗೆ ನಾನು ನಿಮಗೆ ಒಂದು ವಿಚಾರ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಏನು ಇಲಾಖೆಯಿಂದ ಪ್ರಿಸ್ಕ್ರೈಬ್ಡ್ ಆಗಿರುವಂತಹ SOP ಆಧಾರಿತ ಒಂದು ಅಲಾಟ್ಮೆಂಟನ್ನು ಈ ರೀತಿಯಾಗಿ ನಾವು ನಿಮಗೆ ಮಾಡಿದ್ದೀವಿ. ಸೊ ಏನು ಕಂಟೆಂಟ್ ಇದೆ ಕಂಟೆಂಟ್ ವಾರು ನಾವು ಮಾಡಿದ್ದೀವಿ. DoID ವಾರು ನಾವು ನಿಮಗೆ ಅಲಾಟ್ಮೆಂಟನ್ನು ಮಾಡಿದ್ದೀವಿ. ಇಲ್ಲಿ ನೋಡ್ಕೋಬೋದು ನೀವು. ಸೊ ಈ ಅಲಾಟ್ಮೆಂಟನ್ನು ನಾವು ಬಳಸ್ಕೊಂಡು ನೀವು ಸ್ಕ್ರೂಟಿನಿಯನ್ನು ಮಾಡಬೇಕಾಗುತ್ತೆ. ಸೊ ಹೇಗೆ ಅಂದರೆ ಇಲ್ಲಿ DoID ಇದೆ, ಆ DoIDಯನ್ನು ಯೂಸ್ ಮಾಡ್ಕೊಂಡು ನಾವು ಸ್ಕ್ರೂಟಿನಿಯನ್ನು ಮಾಡೋದಾಗುತ್ತೆ. ಸೊ ಈಗ ವೆಬ್ ಅಪ್ಲಿಕೇಶನಿಗೆ ಬರೋಣ. ಈಗ ಮೊದಲೇನು ಮಾಡಬೇಕು ಅಂದರೆ ನಾವು ಇಲ್ಲಿ ಮೈ ರಿವ್ಯೂ ಅಂತ ಒಂದು ಆಪ್ಷನ್ ಇದೆ. ಇನ್ನೇನು ಇದರಲ್ಲಿ ಬದಲಾವಣೆ ಇನ್ನೇನು ಮಾಡುವ ಅಗತ್ಯತೆ ಇಲ್ಲ. ಮೈ ರಿವ್ಯೂ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ಸ್ ತೋರಿಸುತ್ತೆ. ನಾವು ರಿವ್ಯೂಡ್ ಅಂಡ್ ಡ್ಯಾಶ್ ಬೋರ್ಡ್ ಅಂತ. ಸೊ ಈಗ ಪ್ರೆಸೆಂಟ್ ಇರೋದೇ ಹೋಮ್ ಪೇಜ್ ಅಥವಾ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಈಗ ರಿವ್ಯೂ ಶುರು ಮಾಡೋಣ. ರಿವ್ಯೂ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲೇದಾಗಿ ಕ್ಲಿಕ್ ಹಿಯರ್ ಫಾರ್ ದ ಕಂಟೆಂಟ್ ಪ್ಯೂರಿಫಿಕೇಷನ್ ಅಂತ ಪೇಜ್ ಓಪನ್ ಆಗುತ್ತೆ. ಈಗೇನು ಮಾಡಿ ಈ ಕ್ಲಿಕ್ ಹಿಯರ್ ಫಾರ್ ದ ಕಂಟೆಂಟ್ ಪ್ಯೂರಿಫಿಕೇಷನ್ ಅನ್ನೋದ್ರ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಫಿಲ್ಟರ್ಗಳನ್ನು ಕೊಟ್ಟಿದ್ದಾರೆ, ಸೆಕೆಂಡ್ರಿ, ಕನ್ನಡ, ಮ್ಯಾಥಮೆಟಿಕ್ಸ್, ಕಂಟಿನ್ಯೂ ಅಂತ. ಇವುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು QR ಕೋಡ್ ಐಡೆಂಟಿಫೈಯರ್ ಅಂತ ಇದೆ. ನೀವು ಕಾಣ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು, QR ಕೋಡ್ ಐಡೆಂಟಿಫೈಯರ್ ಅಂತ. ಈ QR ಕೋಡ್ ಐಡೆಂಟಿಫೈಯರ್ ಅಲ್ಲಿ ನೀವೇನು ಮಾಡಬೇಕು, ನಿಮ್ಮ DoIDಯನ್ನು ಹಾಕಬೇಕಾಗುತ್ತೆ. ಇಲ್ಲಿ DoIDಯನ್ನು ಹಾಕಿ ಸಬ್ಮಿಟ್ ಕೊಟ್ಟು ಆ ಒಂದು ಕಂಟೆಂಟನ್ನು ರಿವ್ಯೂ ಅನ್ನು ನಾವು ಮಾಡಬೇಕಾಗುತ್ತದೆ. ಹಾಗಾಗಿ ನೀವೇನು ಮಾಡ್ತೀರಾ, ನಿಮ್ಮ DoID ಎಲ್ಲಿದೆ ಅಂದರೆ ನಿಮಗೆ ಅಲಾಟ್ಮೆಂಟ್ ಮಾಡಿರುವಂತಹ ಒಂದು ಇದರಲ್ಲಿ ನಮಗೆ ಒಂದು DoID ಸಿಗುತ್ತೆ. ಸೊ ಉದಾಹರಣೆಗೆ ಇದು ನಮ್ಮ ಜಿಲ್ಲೆಯಿಂದ ಅಲಾಟ್ಮೆಂಟ್ ಆಗಿರುವಂಥದ್ದು. ಇಲ್ಲಿ ಈ ಒಬ್ಬರು SMEಗೆ ಆಗಿರುವಂಥ DoID ಇಷ್ಟ ಆಗಿರುತ್ತೆ. ಸೊ ಇಲ್ಲೇನು ಮಾಡಿ, ಈ ಒಂದು DoID ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕಾಪಿ ಆಪ್ಷನ್ ಕೇಳುತ್ತೆ. ನೀವೇನು ಮಾಡಿ, ಈ ಒಂದು DoIDಯನ್ನು ಕಾಪಿ ಮಾಡಿಕೊಂಡು ನೀವೇನು ಮಾಡಿ ಅಲ್ಲಿ ಪೇಸ್ಟ್ ಮಾಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಅಥವಾ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಈ DoIDಯನ್ನು ಬರೆದಿಟ್ಕೊಂಡು ಅಲ್ಲಿ ಹೋಗಿ do_ ಅಂತ ಹಾಕಿ, ಸೊ 24 ಡಿಜಿಟಿನ ಈ ಒಂದು ನಂಬರನ್ನು ಹಾಕಿ ಸಬ್ಮಿಟನ್ನು ಕೊಟ್ಟರೂ ಸಹ ನೀವು ಅದು ಅಲ್ಲಿ ಸರ್ಚ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮೊದಲು ನೇರವಾಗಿ ಇಲ್ಲಿಂದ ಎಕ್ಸೆಲ್ ಶೀಟಿಂದ ಕಾಪಿ ಮಾಡ್ಕೊಳ್ಳಿ. ನಂತರ ವೆಬ್ ಅಪ್ಲಿಕೇಶನಿಗೆ ಮತ್ತೆ ಬನ್ನಿ.
ಇಲ್ಲಿ ಬಂದು ಈ ಒಂದು ಜಾಗದಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿ ನೀವು ಬೇಕಾದ್ರೆ ಮುಂದುವರಿಬೋದು ಅಥವಾ ಟೈಪ್ ಮಾಡಿಯೂ ಸಹ ನೀವು ಮುಂದುವರಿಬೋದು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಆ ಒಂದು ಕಂಟೆಂಟ್ ಇಲ್ಲಿ ಓಪನ್ ಆಗ್ತದೆ. ನೋಡ್ಬೋದು 10ನೇ ತರಗತಿ ಕನ್ನಡ ವೀರಲವ ಪಾರ್ಟ್ 1 ಆಫ್ 2 ಸಂವೇದ ಕ್ಲಾಸ್ ಅಂತ ಬರುತ್ತೆ. ಸೊ ಈಗ ನಾವು ರಿವ್ಯೂ ಮಾಡೋದಕ್ಕೆ ಈ ಒಂದು ಸಂಪನ್ಮೂಲವನ್ನು ರಿವ್ಯೂ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸೊ ರಿವ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆಗ ಕಂಟೆಂಟು ಮೊದಲೇ ಸ್ಟೆಪ್ ಓಪನ್ ಆಗುತ್ತೆ. ಸೊ ಇಲ್ಲೇನು ಮೊದಲೇ ಸ್ಟೆಪ್ ಏನ್ ಮಾಡಬೇಕು ಅಂದ್ರೆ ಆ ಕಂಟೆಂಟ್ ಅನ್ನ ನೋಡ್ಬೇಕಾಗುತ್ತೆ. ಆ ಕಂಟೆಂಟ್ ಅನ್ನ ನೋಡೋದಕ್ಕೋಸ್ಕರ ನಾವೇನ್ ಮಾಡೋಣ, ವ್ಯೂ ದ ಕಂಟೆಂಟ್ ಕ್ಲಿಕ್ ಹಿಯರ್ ಅಂತ ಇದೆ. ಈ ವ್ಯೂ ದ ಕಂಟೆಂಟ್ ಕ್ಲಿಕ್ ಹಿಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೇನಾಗುತ್ತೆ, ಅದು ನೇರವಾಗಿ ನಮ್ಮನ್ನ ದೀಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ದೀಕ್ಷಾದಲ್ಲಿನ ಸಂಪನ್ಮೂಲಗಳನ್ನ ಅಸೆಸ್ ಮಾಡಬೇಕಾದ್ರೆ ನಾವು ಲಾಗಿನ್ ಆಗಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ನಾವು ಪ್ಯೂರಿಫಿಕೇಶನ್ಗೋಸ್ಕರ ಅಥವಾ ರಿವ್ಯೂಗೋಸ್ಕರ ನಾವೇನ್ ಮಾಡೋಣ, ಸೈನ್ ಇನ್ ವಿತ್ ಗೂಗಲ್ ಅನ್ನೋ ಒಂದು ಆಪ್ಷನ್ ಅನ್ನ ಬಳಸ್ಕೊಳ್ಳೋಣ. ಆ ಸೈನ್ ಇನ್ ವಿತ್ ಗೂಗಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಲ್ಲಿರುವಂತ ಜಿಮೇಲ್ ಅಕೌಂಟ್ಗಳು ಓಪನ್ ಆಗ್ತವೆ. ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ ಆ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ನಿಮ್ಮನ್ನ ನೇರವಾಗಿ ದೀಕ್ಷಾಕ್ಕೆ ಲಾಗಿನ್ ಆಗೋದ್ರ ಮೂಲಕ ಕರ್ಕೊಂಡೋಗುತ್ತೆ. ಫಸ್ಟ್ ಟೈಮ್ ಲಾಗಿನ್ ಆಗುವಾಗ ಪ್ರೊಫೈಲ್ ಅಪ್ಡೇಷನ್ ಅನ್ನ ಕೇಳುತ್ತೆ. ಎಲ್ಲರೂ ಸಹ ಕಡ್ಡಾಯವಾಗಿ ತಮ್ಮ ಪ್ರೊಫೈಲ್ ಅನ್ನ 100% ಮಾಡ್ಕೊಳ್ಳಿ. ಅದು ಹೇಗ್ ಮಾಡೋದು ಅಂದ್ರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಅಲ್ಲಿ ವಿ ಅಂತ ಒಂದು ಸಿಂಬಲ್ ಬಂದಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಈ ಪ್ರೊಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕಾಡೆಮಿಕ್ ಇನ್ಫಾರ್ಮೇಶನ್ ಮತ್ತು ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇವೆರಡನ್ನ ಕಂಪ್ಲೀಟ್ ಮಾಡ್ಕೊಳ್ರಿ, ಅದು ಕಂಪ್ಲೀಟ್ ಆಗುತ್ತೆ. ಸೊ ನಾನು ಈ ಸಂದರ್ಭದಲ್ಲಿ ಅದನ್ನ ಹೇಳೋದಿಲ್ಲ. ನಾನು ಡೈರೆಕ್ಟ್ ಆಗಿ ಏನ್ ನಮ್ಮ ರಿವ್ಯೂ ಇದೆ ಆ ಒಂದು ವಿಚಾರವನ್ನ ನಾವು ಡಿಸ್ಕಷನ್ ಮಾಡೋಣ. ನಮ್ಮ ಒಂದು ಕಂಟೆಂಟ್ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಸೊ ಈಗ ಏನ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟೆಂಟ್ ಓಪನ್ ಆಗುತ್ತೆ. ಈ ಕಂಟೆಂಟ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಿ. ಆ ಕಂಟೆಂಟ್ ಪೂರ್ಣ ಆಗುವವರೆಗೂ ಸೂಕ್ಷ್ಮವಾಗಿ ಎಲ್ಲಾ ವಿಧಾನದ ಮೂಲಕ ಅಥವಾ ಎಲ್ಲಾ ಕ್ರೈಟೀರಿಯಾವನ್ನ ಮನದಲ್ಲಿಟ್ಕೊಂಡು ಆ ಕ್ರೈಟೀರಿಯಾ ವಾರು ನಾವೇನ್ ಮಾಡ್ಬೇಕಾಗುತ್ತೆ, ಈ ಒಂದು ಕಂಟೆಂಟ್ ಅನ್ನ ನಾವು ವೀಕ್ಷಣೆ ಮಾಡಬೇಕಾಗುತ್ತೆ. ಇದು ಸಂವೇದ ತರಗತಿಯ ಆಗಿರೋದ್ರಿಂದ 30 ನಿಮಿಷ ಈ ಒಂದು ಕಂಟೆಂಟ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇದು ವಿಡಿಯೋ ಕಂಟೆಂಟ್ ಆಗಿರೋದ್ರಿಂದ ಕಡ್ಡಾಯವಾಗಿ ನಾವು ಈ ಒಂದು ಕಂಟೆಂಟ್ ಅನ್ನ ನಾವು ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಸಹ ನಾವು ಆಲೋಚನೆ ಮಾಡಿ, ಸೊ ಏನ್ ಕ್ರೈಟೀರಿಯಾ ಇದೆಯೋ ಆ ಕ್ರೈಟೀರಿಯಾಗಳ ಪ್ರಕಾರ ನಾವು ವಿಡಿಯೋವನ್ನ ನಾವು ನೋಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ನೋಟನ್ನ ಮಾಡ್ಕೊಳ್ತಾ ಹೋದ್ರು ಸೂಕ್ತ ಆಗುತ್ತೆ. ಸೊ ಈ ವಿಡಿಯೋ 30 ನಿಮಿಷ ಇರೋದ್ರಿಂದ ಈ ವಿಡಿಯೋದ ನಾನು ಮಾಡ್ತಿರೋ ಈ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ನೋಡೋದಿಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಾವು ವಿಡಿಯೋವನ್ನ ಮುಂದುವರ್ಸೋಣ. ಇದನ್ನ ಕ್ಲೋಸ್ ಮಾಡ್ತೀನಿ ನಾನು. ಸೊ ಇದು ಕ್ಲೋಸ್ ಆದ ನಂತರ ನೀವು ಫಸ್ಟ್ ಈ ಕಂಟೆಂಟ್ ಅನ್ನ ನೋಡ್ಕೊಳ್ಬೇಕು. ಅದಾದ ನಂತರ ಏನ್ ಮಾಡಿ, ವಾಪಸ್ಸು ಇಲ್ಲಿ ಟ್ಯಾಬ್ ಡಬಲ್ ಟ್ಯಾಬ್ 2 ಟ್ಯಾಬ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ವಾಪಸ್ ನಮ್ಮ ವೆಬ್ ಅಪ್ಲಿಕೇಶನ್ಗೆ ಬರ್ತೀವಿ. ಈಗ ಕಂಟೆಂಟ್ ಅನ್ನ ನೋಡಿದೀವಿ, ಸಂಪೂರ್ಣವಾಗಿ ನೋಡಿ ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಆಗದ ರೀತಿಯಲ್ಲಿ ಏನು ಒಂದು ರಿವ್ಯೂ ಅನ್ನು ಮಾಡೋದಕ್ಕೆ ಅಗತ್ಯವಾಗಿರುವಂತ ಎಲ್ಲಾ ಆಯಾಮಗಳಿಂದ ಆ ಒಂದು ಈ ಕಂಟೆಂಟ್ ಅನ್ನ ನೀವು ನೋಡಿ. ಅದಾದ ನಂತರ ಸೊ ಇಲ್ಲಿಗೆ ಬಂದು ಇಲ್ಲೇನ್ ಮಾಡಿ, ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ಮಾಡಾಯ್ತು ಕಂಟೆಂಟ್ ಅನ್ನ. ಈಗ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಗೈನ್ ಇಲ್ಲಿ ಕೇಳುತ್ತೆ, ಸೊ ಕ್ಲಿಕ್ ಹಿಯರ್ ಫಾರ್ ಫರ್ದರ್ ಪ್ರೋಸೆಸ್ ಅಂದ್ರೆ ರಿವ್ಯೂ ಮಾಡೋದಿಕ್ಕೆ ಸಿದ್ಧತೆನಾ ಅಂತ ಕೇಳುತ್ತೆ. ಹಾಗಾಗಿ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಫರ್ದರ್ ಪ್ರೋಸೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಇಲ್ಲಿ ಕ್ರೆಡಿಟ್ಸ್ ಅನ್ನೋದಕ್ಕೆ ಬರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಇದು ಸಂವೇದ ತರಗತಿ ಆಗಿರೋದ್ರಿಂದ ಸಂವೇದ ತರಗತಿಯನ್ನ ನಾವು ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ವಿ, ಮತ್ತೆ ಚಂದನ ವಾಹಿನಿಯಲ್ಲಿ ನೋಡಿದ್ರಿಂದ ಇಲ್ಲೇನ್ ಮಾಡಿ ನೀವು ಸೊ ಯೂಟ್ಯೂಬ್ ಅಂತ ಕ್ರೆಡಿಟ್ಸ್ ಯೂಟ್ಯೂಬ್ ಅಂತ ಕೊಡಿ. ಇದ್ರೆ ಕೊಡಿ, ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಸೊ ಅದು ಯೂಟ್ಯೂಬ್ ಮೇಲಿದ್ರೆ ಅಥವಾ ಖಾನ್ ಅಕಾಡೆಮಿ ಮೇಲಿನ ವಿಡಿಯೋ ಆಗಿದ್ರೆ ಅಲ್ಲಿ
ವಾಟರ್ ಮಾರ್ಕ್ ಬರುತ್ತೆ, ಯೂಟ್ಯೂಬ್ ಅಂತ ಬರುತ್ತೆ, ಖಾನ್ ಅಕಾಡೆಮಿ ಅಂತ ಬರುತ್ತೆ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಅದರಲ್ಲಿ ವಿಡಿಯೋದಲ್ಲಿ ಅಥವಾ ಕಂಟೆಂಟ್ ಅಲ್ಲಿ ಇದ್ರೆ ಮಾತ್ರ ನೀವೇನ್ ಮಾಡಿ ಅದನ್ನ ಕೊಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಇಲ್ಲಾಂದ್ರೆ ಯೋಚನೆ ಮಾಡುವಂತ ಅಗತ್ಯತೆ ಇಲ್ಲ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ಆಫ್ಟರ್ ವ್ಯೂಯಿಂಗ್ ದ ಕಂಟೆಂಟ್ ಪ್ಲೀಸ್ ಕ್ಲಿಕ್ ಹಿಯರ್ ಫಾರ್ ದ ಫರ್ದರ್ ಪ್ರೋಸೆಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರೆಡಿಟ್ಸ್ ಅಗತ್ಯತೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಮುಂದುವರಿಬಹುದು. ಸೊ ಅದಾದ್ಮೇಲೆ ಮುಂದುವರಿರಿ. ಆಗ ಮತ್ತೆ ಇದು ತೋರಿಸುತ್ತೆ ರಿವ್ಯೂ ದ ಕಂಟೆಂಟ್ ರಿವ್ಯೂ ಮಾಡೋದಕ್ಕೆ ರೆಡಿನಾ ಅಂತ ಕೇಳುತ್ತೆ. ಆಗ ರಿವ್ಯೂ ದ ಕಂಟೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ 3 ಆಯಾಮದಲ್ಲಿ ರಿವ್ಯೂ ಮಾಡೋದಕ್ಕೆ ಅದು ತೋರಿಸುತ್ತೆ. ಒಂದು ಅಕಾಡೆಮಿಕ್ ಯೂಸ್ಫುಲ್, ಎರಡನೇದು ಟೀಚರ್ಸ್, ಮೂರನೇದು ಜನರಲ್. ಇಲ್ಲಿ ಏನೇನು ಅನ್ನೋದಾದ್ರೆ, ಅಕಾಡೆಮಿಕ್ ಯೂಸ್ಫುಲ್ ಅಂದ್ರೆ ಮಗುವಿನ ಕಲಿಕೆಗೆ ಪೂರಕವಾಗಿದ್ರೆ, ಅಂದ್ರೆ ಲರ್ನಿಂಗ್ ಪರ್ಪಸ್ ಆಗಿದ್ರೆ ಅದನ್ನ ಅಕಾಡೆಮಿಕ್ ಯೂಸ್ಫುಲ್ ಅಲ್ಲಿ ತಗೊಳ್ರಿ. ಟೀಚರ್ ಪರ್ಪಸ್ ಆಗಿರುವಂತ ಒಂದು ಸಂಪನ್ಮೂಲ ಆಗಿದ್ರೆ, ಅದು ಲೆಸನ್ ಪ್ಲಾನ್ ಆಗಿದ್ರೆ ಅಥವಾ ಕ್ವಶನ್ ಪೇಪರ್ ಆಗಿದ್ರೆ, ಇದೆಲ್ಲ ಶಿಕ್ಷಕರಿಗೆ ಅನುಕೂಲ ಆಗೋಂಥವು. ಅಂತ ಸಂದರ್ಭದಲ್ಲಿ ಟೀಚರ್ಸ್ ಅನ್ನೋ ಒಂದು ಆಪ್ಷನ್ ನ ಮೂಲಕ ನೀವು ರಿವ್ಯೂ ಅನ್ನ ಮಾಡಿ. ಅದೇ ಒಂದು ಪ್ರೋಗ್ರಾಮಿನ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಜನರಲ್ ಆಗಿದ್ರೆ ಅದನ್ನ ಜನರಲ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅಕಾಡೆಮಿಕ್ ಯೂಸ್ಫುಲ್, ಟೀಚರ್ ಅಂಡ್ ಜನರಲ್. ಮಗುವಿನ ಕಲಿಕೆಗೆ ಅಂತಾನೆ ಈ ಸಂಪನ್ಮೂಲ ಇದ್ದಿದ್ರೆ ಆಗ ನೀವು ಅಕಾಡೆಮಿಕ್ ಯೂಸ್ಫುಲ್ ಅಂತ ತಗೊಳ್ರಿ. ಇಲ್ಲೇನಾಗಿದೆ, ಸಂವೇದ ತರಗತಿ ಇದ್ದಿದ್ದು ಮಗುವಿನ ಕಲಿಕೆಗಾಗಿ. ಆದ್ರಿಂದ ನಾನು ಅಕಾಡೆಮಿಕ್ ಯೂಸ್ಫುಲ್ ಮುಂದೆ ಇರುವ ಕ್ಲಿಕ್ ಹಿಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಇಲ್ಲಿ ಕ್ರೈಟೀರಿಯಾಗಳು ಓಪನ್ ಆಗ್ತವೆ. ಈ ಕ್ರೈಟೀರಿಯಾಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ನಾವು ಇದ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಏನು ಗುಡ್, ಪೂರ್, ವೆರಿ ಪೂರ್ ಅಂತ 3 ಪಾಯಿಂಟ್ಸ್ ಇರುವಂತ ಕ್ರೈಟೀರಿಯಾಗಳು 4 ಇರ್ತದೆ. ಅದಾದ್ಮೇಲೆ 1 to 5 ಅನ್ನ ಅಸೆಸ್ ಮಾಡುವಂತಹ 5 ಪಾಯಿಂಟ್ ಸ್ಕೇಲು 5 ಅಂಶಗಳಿದಾವೆ. ಒಟ್ಟು 9 ಅಂಶಗಳ ಒಂದು ಕ್ರೈಟೀರಿಯಾವನ್ನ ಆಲೋಚನೆಯಲ್ಲಿ ಇಟ್ಕೊಂಡೇ ನೀವೇನ್ ಮಾಡಿ ಆ ಒಂದು ಕಂಟೆಂಟ್ ಅನ್ನ ವ್ಯೂ ಮಾಡಿರಿ. ಹಾಗಾಗಿ ಈಗ ನೋಡೋಣ ಈ ಒಂದು ಕಂಟೆಂಟು. ಏನು ಸಂವೇದದ ಈ ಒಂದು ವಿಡಿಯೋ ಫ್ಯಾಕ್ಚುಲಿ ಅಕ್ಯುರೇಟ್ ಆಗಿತ್ತಾ, ಅಂದ್ರೆ ಎಲ್ಲಾ ರೀತಿಯಲ್ಲಿ ಸತ್ಯವಾಗಿತ್ತಾ ಅನ್ನೋದನ್ನ ಕೇಳ್ತಾ ಇದೆ. ಇದು ಗುಡ್ ಅಂತ ನಾನು ಕೊಡ್ತೀನಿ. ಅದಾದ್ಮೇಲೆ ಲೀಗಲ್ ಯೂಸ್ ಆಫ್ ಪ್ರೊಪ್ರೈಟರಿ ಕಂಟೆಂಟ್, ಅಂದ್ರೆ ಲೀಗಲ್ ಯೂಸ್ ಆಫ್ ಪ್ರೊಪ್ರೈಟರಿ ಕಂಟೆಂಟ್ ಅಂದ್ರೆ ಕಾಪಿ ರೈಟ್ ವೈಲೇಷನ್ ಆಗಿರಬಾರ್ದು. CC ಸರ್ಚ್ ಅಂಡರ್ ಅಲ್ಲಿ ಇರಬೇಕು. ಈ ತರ ಅಂಶಗಳನ್ನ ನಾವು ಗುರುತಿಸ್ಬೇಕಾಗುತ್ತೆ. ಇದು ಸಹ ಗುಡ್ ಅಂತ ನಾನು ತಗೊಳ್ತೀನಿ. ಆಮೇಲೆ ಕಂಟೆಂಟ್ ಫೀಸ್ ಫ್ರಮ್ ಟೆಕ್ನಿಕಲ್ ಗ್ಲಿಚಸ್ ಅಂತ ಇದೆ. ಅಂದ್ರೆ ಟೆಕ್ನಿಕಲಿ ಯಾವುದೇ ರೀತಿಯ ಗ್ಲಿಚಸ್ ಇಲ್ವಾ, ಅಂದ್ರೆ ವಿಡಿಯೋ ರನ್ ಆಗ್ತಾ ಇರುತ್ತೆ, ಆಡಿಯೋ ಸಿಂಕೇ ಆಗಿರೋದಿಲ್ಲ, ಅಥವಾ ಆಡಿಯೋ ಮುಂದೋಗಿರುತ್ತೆ, ವಿಡಿಯೋ ಸಿಂಕ್ ಆಗಿರೋದಿಲ್ಲ. ಈ ರೀತಿಯ ಟೆಕ್ನಿಕಲ್ ಗ್ಲಿಚಸ್ ಇದ್ರೆ, ಅಥವಾ ಒಂದು ಡಾಕ್ಯುಮೆಂಟ್ ಓಪನ್ ಆಗೋದಕ್ಕೆ ಸಮಸ್ಯೆ ಆಗುವಂಥದ್ದು, ಇಂಟ್ರಾಕ್ಟಿವ್ ಕರೆಕ್ಟ್ ಮ್ಯಾಪ್ ಆಗದೆ ಇರುವಂಥದ್ದು, ಈ ರೀತಿಯ ಟೆಕ್ನಿಕಲ್ ಗ್ಲಿಚಸ್ ಇದ್ರೆ ಅವಾಗ ನೀವೇನ್ ಮಾಡ್ರಿ, ಪೂರು, ವೆರಿ ಪೂರ್ ಕೊಡ್ರಿ. ಈ ಕಂಟೆಂಟ್ ಚೆನ್ನಾಗಿದೆ ಅನ್ನೋದಿದ್ರೆ ಗುಡ್ ಅಂತ ಕೊಡಿ. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ ಅಂಡ್ ಸ್ಟ್ಯಾಟ್ಯುಟರಿ ಅಪ್ರೋಪ್ರಿಯೇಟ್ನೆಸ್ ಆಫ್ ದ ಕಂಟೆಂಟ್, ಅಂದ್ರೆ ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿಯ ಸಮಸ್ಯೆ ಈ ಕಂಟೆಂಟ್ ಅಲ್ಲಿ ಇಲ್ವಾ, ಅಂದ್ರೆ ಜೆಂಡರ್ ಬಯಾಸ್ ಇರ್ಬೋದು, ಅಥವಾ ಯಾವುದೇ ರಾಷ್ಟ್ರೀಯತೆಗೆ ಧಕ್ಕೆ ತರದೇ ಇರುವಂತದ್ದಿರ್ಬೋದು, ಯಾವುದೇ ಕೋಮುವಾದ ಪ್ರೇರೇಪಣೆ ಮಾಡೋದೇ ಅಂತದ್ದಿರ್ಬೋದು. ಇಂಥ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಾವೇನ್ ಮಾಡಬೇಕಾಗುತ್ತೆ, ಇದನ್ನ ಗುರುತಿಸ್ಬೇಕಾಗುತ್ತೆ. ಹಾಗಾಗಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗೋದಿಲ್ಲ ಈ ಕಂಟೆಂಟ್ ಇಂದ ಅಂತ ಆದ್ರೆ ನೀವೇನ್ ಮಾಡ್ಬೋದು, ಗುಡ್ ಅಂತ ಕೊಡ್ಬೋದು. ಇಲ್ಲ ಅಂದ್ರೆ ಪೂರು ಮತ್ತೆ ವೆರಿ ಪೂರ್ ಯಾವ್ದಾಗುತ್ತೆ ನೀವು ಅದನ್ನ ಕೊಡುವಂತದ್ದಾಗುತ್ತೆ. ಅದಾದ್ಮೇಲೆ ಇನ್ನ 5 ಪಾಯಿಂಟ್ ಸ್ಕೇಲಿಗೆ 5 ಇದಾವೆ. ಒಂದು ಕರೆಸ್ಪಾಂಡಿಂಗ್ ವಿತ್ ದ ಟಾಪಿಕ್, ಸಬ್ ಟಾಪಿಕ್ ಅಂಡ್ ಲರ್ನಿಂಗ್ ಔಟ್ಕಮ್ ಕವರ್ಡ್ ಇನ್ ದ ಟೆಕ್ಸ್ಟ್ ಬುಕ್ ಆರ್ ಸಬ್ಜೆಕ್ಟ್ ಏರಿಯಾ. ಅಂದ್ರೆ ಟೆಕ್ಸ್ಟ್ ಬುಕ್ ಮತ್ತೆ ಸಬ್ಜೆಕ್ಟ್ ಏರಿಯಾಕ್ಕೆ ಸಂಬಂಧಪಟ್ಟಂಗೆ ಆ ಟಾಪಿಕ್, ಸಬ್ ಟಾಪಿಕ್ ಅನುಗುಣವಾಗಿ ಈ ಒಂದು ಸಂಪನ್ಮೂಲ ಇದೆಯಾ, ಚೆನ್ನಾಗಿದೆ ಅಂದ್ರೆ 1 ಕೊಡ್ಬೇಕು. ಇಲ್ಲಿ 1 ಕೊಟ್ರೆ ಎಕ್ಸಲೆಂಟ್ ಅಂತ ಅರ್ಥ. 5 ಕೊಟ್ರೆ ಪೂರ್ ಅಂತ ಅರ್ಥ. ಅಂದ್ರೆ ಇಲ್ಲಿ ಮತ್ತೆ 5 ಕೊಟ್ಟಿದೆ ಇದ್ಕೊಳ್ಳೆ 5 ಸ್ಟಾರ್ ಗ್ರೇಡ್ ಕೊಡೋದು, 3 ಸ್ಟಾರ್ ಕೊಡೋದು ಅಂತ ಇದೆಯಲ್ಲ, ಆತಲ್ಲ. ಇದು ಉಲ್ಟಾ, ಇಲ್ಲಿ ರಿವರ್ಸ್. 1 ಕೊಟ್ರೇನೆ ಎಕ್ಸಲೆಂಟ್, 5 ಕೊಟ್ರೆ ಪೂರ್ ಅಂತ ಅರ್ಥ. ಅದಕ್ಕೆ ತಕ್ಕಂತೆ ನೀವು ಏನ್ ಮಾಡ್ತೀರಾ, ಗ್ರೇಡಿಂಗ್ ಕೊಡ್ತೀರಾ. ಅದಾದ್ಮೇಲೆ ಪೆಡಾಗಜಿ ಅಂಡ್ ಆಂಡ್ರಾಗಜಿ ಸ್ಟ್ರಕ್ಚರ್ ಅಂತ ಇದೆ. ಪೆಡಾಗಜಿ ಅಂದ್ರೆ
ಸೊ ಪೆಡೋ ಅಂದ್ರೆ ಮಗುವಿನ ಕಲಿಕೆ ಅಂತ, ಪೆಡೋ ಪೀಡಿಯಾಟ್ರಿಷಿಯನ್ ಅಂತ ಕರಿತೀವಿ. ಸೊ ಅಂದ್ರೆ ಮಗುವಿನ ಸೈಕಾಲಜಿನ ಪೆಡಗಾಜಿ ಅಂತೀವಿ, ಅಡಲ್ಟ್ ಸೈಕಾಲಜಿನ ಆಂಡ್ರೋಗಾಜಿ ಅಂತ ಕರಿತೀವಿ. ಇದು ಸೈಕಾಲಜಿಕಲಿ ಓಕೆ ಆಗಿದೆಯಾ? ಸೊ ತುಂಬಾ ಚೆನ್ನಾಗಿದೆ ಅಂದ್ರೆ 1 ಕೊಡಿ, ಇಲ್ಲ ಅಂದ್ರೆ ನಿಮ್ಮ 5 ಪಾಯಿಂಟ್ ಸ್ಕೇಲ್ ಅಲ್ಲಿ ಏನು ಬರುತ್ತೋ ಅದನ್ನ ಕೊಡಿ. 1 ಅಂದ್ರೇನೆ ಎಕ್ಸಲೆಂಟ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಾರ್ಮೇಟ್ ಆಫ್ ಕಂಟೆಂಟ್ ಪ್ರೆಸೆಂಟ್ ಅಪ್ರೋಪ್ರಿಯೇಟ್ ಫಾರ್ ದ ಏಜ್ ಕ್ಲಾಸ್ ಲೆವೆಲ್. ಆ ಕ್ಲಾಸಿಗೆ, ಆ ಏಜಿಗೆ, ಆ ಲೆವೆಲ್ಗೆ ತಕ್ಕಂತೆ ಇದೆಯಾ ಅನ್ನೋದಕ್ಕೆ ಇದ್ ಮಾಡಿ. ಪೇಸ್ ಆಫ್ ದ ಪ್ರೋಗ್ರಾಮ್, ಸೊ ಕರೆಕ್ಟ್ ಆಗಿ ಆ ಸ್ಥಿತಿಗೆ ಅನುಗುಣವಾಗಿದೆಯಾ ಅನ್ನೋದನ್ನ ಒಂಚೂರು ಯೋಚನೆ ಮಾಡಿ. ಅದೇ ರೀತಿ ಡ್ಯೂರೇಷನ್ ಆಫ್ ದ ಪ್ರೋಗ್ರಾಮ್ ಫಾರ್ ದ ಏಜ್ ಕ್ಲಾಸ್ ಲೆವೆಲ್. ಆ ಒಂದು ಪ್ರೋಗ್ರಾಮ್, ಈ ಕಂಟೆಂಟ್ ಆ ಏಜ್ ಗ್ರೂಪಿಗೆ, ಆ ಕ್ಲಾಸಿಗೆ, ಆ ಲೆವೆಲ್ಗೆ ಸೂಕ್ತವಾಗಿದೆಯಾ ಅನ್ನೋದಕ್ಕೆ ತಕ್ಕಂತೆ ನೀವೇನ್ ಮಾಡಬಹುದು, ಪಾಯಿಂಟ್ ಸ್ಕೇಲ್ ಅಲ್ಲಿ ನೀವು ಕೊಡುವಂಥದ್ದಾಗುತ್ತೆ. ಫೈನಲ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ನೀಡ್ ಮಾಡಿಫಿಕೇಶನ್ ಅಂತ ಇದೆ. ಇಲ್ಲಿ ನೀಡ್ ಮಾಡಿಫಿಕೇಶನ್ ಅಂತ ಇದೆ, ಸ್ಟೇಟಸ್ ಇದು ಇಂಪಾರ್ಟೆಂಟು. ಇಲ್ಲಿ ಈ ಒಂದು ಸಂಪನ್ಮೂಲವನ್ನು ಉಳಿಸ್ಕೊಳ್ಳೋದಾದ್ರೆ ನೀವು ಏನ್ ಮಾಡಿ, ಅಕ್ಸೆಪ್ಟ್ ಅಂತ ಕೊಡ್ರಿ. ಈ ಸಂಪನ್ಮೂಲವನ್ನು ಬೇಡ, ಇದು ಚೆನ್ನಾಗಿಲ್ಲ, ತೆಗ್ದಾಕ್ಬೇಕು ಅಂದ್ರೆ ರಿಜೆಕ್ಟ್ ಕೊಡಿ. ಅದೇ ರೀತಿಯಾಗಿ ನೀಡ್ ಮಾಡಿಫಿಕೇಶನ್ ಅಂದ್ರೆ ಇದ್ರಲ್ಲಿ ಏನಾದ್ರು ಮೆಟಾಡೇಟಾ ತಪ್ಪಾಗಿದ್ರೆ, ಅಂದ್ರೆ ಸೊ ಈ ಕ್ಲಾಸಿಗಲ್ಲ ಇನ್ನೊಂದು ಕ್ಲಾಸಿಗೆ ಬರಬೇಕಿತ್ತು, ಕ್ಲಾಸ್ 7th ಬರಬೇಕಿತ್ತು, ಕ್ಲಾಸ್ 8th ಅಂತ ತೋರಿಸ್ತಾ ಇದೆ. ಟೈಟಲ್ ಇದು ಈ ರೀತಿ ಸೂಕ್ತವಾಗಿಲ್ಲ, ಟೈಟಲ್ ಈ ರೀತಿನೇ ಬರಬೇಕು. ಈ ತರ ಏನಾದ್ರೂ ಮೆಟಾಡೇಟಾ ತಪ್ಪಾಗಿದ್ರೆ ಮಾತ್ರ ನೀಡ್ ಮಾಡಿಫಿಕೇಶನ್ಗೆ ಅವಕಾಶ ಇದೆ ನಿಮಗೆ. ಅದನ್ನ ಬಿಟ್ಟು ಕಂಟೆಂಟ್ ಒಳಗಡೆ ಏನಾದ್ರು ತಪ್ಪಾಗಿದ್ರೆ ನೀವು ಅದನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮೆಟಾಡೇಟಾ ತಪ್ಪಾದ್ರೆ ಮಾತ್ರ ನೀಡ್ ಮಾಡಿಫಿಕೇಶನ್. ಮೆಟಾಡೇಟಾವನ್ನ ಹೊರತುಪಡಿಸಿ ಯಾವುದೇ ರೀತಿ ಕಂಟೆಂಟ್ ಅಲ್ಲಿ ಏನೇ ಮಿಸ್ಟೇಕ್ ಇದ್ರೂ ಅದನ್ನ ರಿಜೆಕ್ಟ್ ಮಾಡಿ. ಮತ್ತೆ ಪ್ರಸ್ತುತ ಕ್ಲಾಸಿಗೆ ಅದು ಅನುಗುಣವಾಗಿಲ್ಲ ಅಂದ್ರೂ ರಿಜೆಕ್ಟ್ ಮಾಡಿ. ಹಾಗಾಗಿ ಅದನ್ನ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಸೊ ರಿವ್ಯೂ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟಿದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಬಟನ್ ಇದೆ. ನಾನು ಈಗ ಕೊಡೋದಿಲ್ಲ, ಯಾಕೆಂದ್ರೆ ಇದು ಇನ್ನೊಬ್ಬರ ಕಂಟೆಂಟ್ ಆಗಿರೋದ್ರಿಂದ ಅವ್ರು ರಿವ್ಯೂ ಮಾಡಬೇಕು, ನಾನು ಹಾಗೆ ನೇರವಾಗಿ ಕೊಡೋದಿಕ್ ಬರೋದಿಲ್ಲ. ಹಾಗಾಗಿ ಅಕ್ಸೆಪ್ಟ್ ಅಂತ ಇರುತ್ತೆ. ಅಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ಶರಾ ಕೇಳುತ್ತೆ, ರಿಮಾರ್ಕ್ಸ್ ಕೇಳುತ್ತೆ, ಅಲ್ಲಿ ರಿಮಾರ್ಕ್ಸ್ ಹಾಕಿ. ಅದೇ ರೀತಿ ನೀವು ರಿಜೆಕ್ಟ್ ಅಂತ ಕೊಟ್ಟಿದ ತಕ್ಷಣ ಸೊ ಅಲ್ಲೇನಾಗುತ್ತೆ, ಈ ಕಂಟೆಂಟ್ ಅನ್ನ ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ರಿಜೆಕ್ಟ್ ಮಾಡೋದಕ್ಕೆ ಏನ್ ಕಾರಣ, ಅದಕ್ಕೆ ಕಂಟೆಂಟ್ ಅನ್ನ ವ್ಯೂ ಮಾಡುವಾಗ ಬರ್ಕೋಬೇಕು, ಏನ್ ಈ ಕಂಟೆಂಟ್ ಅಲ್ಲಿ ಏನ್ ತಪ್ಪಾಗಿದೆ, ಏನ್ ಮಿಸ್ಟೇಕ್ಸ್ ಇದೆ ಅಂತ. ಅದನ್ನ ಬರ್ಕೊಂಡಿಟ್ಕೊಂಡ್ರೆ ಅದು ರಿಮಾರ್ಕ್ಸ್ ಕೇಳುತ್ತೆ. ಆ ಸಂದರ್ಭದಲ್ಲಿ ಆ ರಿಮಾರ್ಕ್ಸ್ ಅನ್ನ ಹಾಕಿ ನೀವು ಫೈನಲ್ ಸಬ್ಮಿಟ್ ಕೊಟ್ಬಿಟ್ರೆ ಆ ಕಂಟೆಂಟ್ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ರಿಜೆಕ್ಟ್ ಆಗುತ್ತೆ. ಸೊ ಇದನ್ನ ಇಷ್ಟೇ ನಾವು ಈ ಒಂದು ಇದ್ರಲ್ಲಿ ನಾವು ಮಾಡುವಂತ ಕೆಲಸ ಆಗಿರುವಂತದ್ದು. ಸೊ ಇದು ರಿವ್ಯೂಗಿರುವಂತ ಕೆಲಸ. ಇಷ್ಟು ಮಾಡಿದ್ರೆ ಮುಗ್ದೋಯ್ತು. ಈಗ ನಾನೇನು ಮಾಡಲ್ಲ, ಯಾಕೆಂದ್ರೆ ಇದು ಇನ್ನೊಬ್ರು ಕಂಟೆಂಟ್ ಅವ್ರು ಮಾಡ್ಬೇಕಾಗಿರುತ್ತೆ. ಸೊ ನಂತರ ಏನ್ ಮಾಡ್ಬೇಕು, ಹಾಗಾದ್ರೆ ರಿವ್ಯೂ ಮಾಡಿದ ಕಂಟೆಂಟ್ ಎಲ್ಲಿ ಸಿಗ್ತದೆ ನಮಗೆ ಅಂದ್ರೆ ಸೇಮ್ ಓಮಲ್ಲಿ ಮೈ ರಿವ್ಯೂ ಅಲ್ಲಿ ರಿವ್ಯೂ ಮಾಡೋದಾದ್ರೆ ರಿವ್ಯೂ ನಾವು ತಗೊಂಡ್ವಿ. ರಿವ್ಯೂ ಮಾಡಿರೋದನ್ನ ನೋಡೋದಾದ್ರೆ ರಿವ್ಯೂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ನಮಗೆ ರಿವ್ಯೂಡ್ ಅಲ್ಲಿ ನಮಗೆ ನಮ್ಮ ಕಂಟೆಂಟು ಮೈ ರಿವ್ಯೂಡ್ ಕಂಟೆಂಟ್ ಅಂತ ನೋಡ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಿರುತ್ತೆ. ಸೊ ಈ ಒಂದನೇ ಕಂಟೆಂಟ್ ಅನ್ನ ಇವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೇಕಾದ್ರೆ ಇದನ್ನ ಅನ್ವೆರಿಫೈಡ್ ಅಂತ ಇದೆ, ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬೇಕಾದ್ರೂ ನೀವು ಅದನ್ನ ವೆರಿಫೈ ಮಾಡಬಹುದು. ಸೊ ಒಮ್ಮೆನೆ ನೀಟಾಗಿ ತಪ್ಪಿಲ್ಲದ ರೀತಿಯಲ್ಲಿ ಸ್ಪಷ್ಟವಾಗಿ ರಿವ್ಯೂ ಮಾಡಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ ರಿವ್ಯೂ ಮಾಡಿದ ಕಂಟೆಂಟ್ ಇಲ್ಲಿ ಮೈ ರಿವ್ಯೂ ಒಳಗೆ ರಿವ್ಯೂಡ್ ಅಲ್ಲಿ ಬಂದು ಕೂತಿರುತ್ತೆ. ರಿವ್ಯೂ ಮಾಡ್ಬೇಕಾಗಿದ್ದನ್ನ ರಿವ್ಯೂ ನೌ ಅನ್ನೋದ್ರಲ್ಲಿ ಇರುತ್ತೆ. ಸೊ ತುಂಬಾ ಸಿಂಪಲ್ ಆಗಿದೆ. ನಾ ಹೇಳೋದಿಕ್ಕೋಸ್ಕರ ತುಂಬಾ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಬಟ್ ಆದ್ರೆ ನೀವು ತುಂಬಾ ಸಿಂಪಲ್ ಆಗಿ ನಿಮಗೆ ಒಬ್ಬರಿಗೆ ಒಂದು 15, 16, 17 ಕಂಟೆಂಟ್ ನಮ್ಮ ಜಿಲ್ಲೆಯಿಂದ ಬಂದಿದೆ. ಹಾಗಾಗಿ ಆ ಕಂಟೆಂಟ್ ಗಳನ್ನ ನೀವು 1 ಅಥವಾ 2 ದಿನದಲ್ಲೇ ನಿಮ್ಮ ಕಂಟೆಂಟ್ ಗಳನ್ನ ಸಂಪೂರ್ಣವಾಗಿ ರಿವ್ಯೂ ಮಾಡಬಹುದು. ಈ ರಿವ್ಯೂ ಮಾಡಿದ ನಂತರ ನೀವೇನ್ ಮಾಡಬೇಕು ಅಂದ್ರೆ ಏನ್ ನಿಮಗೆ ಎಕ್ಸೆಲ್ ಶೀಟ್ ಹಾಕಿದೀವೋ ಸಂಪೂರ್ಣವಾಗಿ ಡಿಫಾಲ್ಟ್ ರೆಡಿ ಮಾಡಿ ಹಾಕಿದೀವಿ ನಾವು. ಹಾಗಾಗಿ ಇಲ್ಲಿ ನಿಮ್ದೇನು ಕೆಲಸ ಇಲ್ಲ. ಈ ಒಂದು ಕಾಲಮ್ ಅಲ್ಲಿ ಅಂದ್ರೆ ಎಲ್ಲಾನು ರೆಡಿ ಆಗಿ ಇದೆ. ಇಲ್ಲಿ ನೋಡ್ಬೋದು ಆಡಿಯೋ ಎಸ್ ಆರ್ ನೋ ಅಂತ ಇದೆ. ಈ ಒಂದು ಆಡಿಯೋ ಅನ್ನೋ ಕಾಲಮ್ ಅಲ್ಲಿ ಬಂದ್ರೆ
ಇಲ್ಲಿ ಎಸ್ ಅಥವಾ ನೋ ಅಂತ ಇದೆ. ಅದು ಆಡಿಯೋ ಫೈಲ್ ಆಗಿದ್ರೆ ಮಾತ್ರ ಎಸ್ ಕೊಡಿ, ವಿಡಿಯೋ ಫೈಲ್ ಆದ್ರೆ ನೋ, ಸಾರಿ ಇನ್ನ ಮಿಕ್ಕ ಯಾವುದೇ ರೀತಿಯ ಕಂಟೆಂಟ್ ಆದ್ರೂ ನೋ ಕೊಡಿ. ಸೊ ಅದಾದ ನಂತರ ಸೊ ಇಲ್ಲಿ ಬಂದ್ರೆ ನಮ್ಮ ಜಿಲ್ಲೆಗಳದ್ದು ಈ ಕಂಟೆಂಟ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರ ರಿಜೆಕ್ಟ್ ಮಾಡ್ಕೊಂಡ್ರ ಅನ್ನೋದು ಕೇಳುತ್ತೆ. ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಪ್ರೂವ್ಡ್ ಅಂತ ಕೊಡಿ, ರಿಜೆಕ್ಟ್ ಆದ್ರೆ ರಿಜೆಕ್ಟ್ ಅಂತ ಕೊಡಿ, ನೀಡ್ ಮಾಡಿಫಿಕೇಶನ್ ಅಂತಿದ್ರೆ ನೀಡ್ ಮಾಡಿಫಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡಿಫಾಲ್ಟ್ ಆಗಿ ರೆಡಿ ಮಾಡಿ ಎಕ್ಸೆಲ್ ಫಾರ್ಮೇಟ್ ಅನ್ನ ನಿಮಗೆ ಕೊಡ್ತಾ ಇದೀವಿ. ಅಪ್ರೂವ್ಡ್ ಆಗಿದ್ರೆ ಇದನ್ನ ಅಪ್ರೂವ್ಡ್ ಅಂತ ಕೊಡ್ತೀರಾ. ಸೊ ಅಲ್ಲಿಗೆ ನಿಮ್ ಕೆಲಸ ಮುಗೀತು. ಸೊ ಅದಾದ ನಂತರ ಅದನ್ನೇ ನಮಗೆ ಕಳ್ಸ್ಕೊಟ್ರೆ ಆಗೋಗುತ್ತೆ, ಆ ಎಕ್ಸೆಲ್ ಶೀಟ್ ಅನ್ನೇ ಸೊ ಕಳ್ಸ್ಕೊಟ್ರು ಆಗುತ್ತೆ. ಸೊ ಇಷ್ಟು ಈ ಒಂದು ಅಂಶದ ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ಈ ಒಂದು ಕಾರ್ಯವನ್ನ ಇನ್ನ 2-3 ದಿನದಲ್ಲಿ ಮುಗಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.